ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರುತ್ತದೆಯೋ ಅಷ್ಟೇ ಪೋಷಕರಲ್ಲೂ ಜವಾಬ್ದಾರಿ ಇರಬೇಕು. ಈ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶಕ್ಕೆ ಸಾಕಷ್ಟು ಪ್ರಯತ್ನ ಪಡುತ್ತಿದ್ದೇವೆ. ನಿಮ್ಮ ಸಹಕಾರವು ನಮಗೆ ಬೇಕು ಎಂದು ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಹೇಳಿದ್ದಾರೆ. ನಗರದ ಪ್ರೌಢಶಾಲೆಯಲ್ಲಿ ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಕುರಿತಂತೆ ಪೋಷಕರ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಒಟ್ಟು ಎಸ್ಎಸ್ಎಲ್ಸಿಯಲ್ಲಿ 269 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬಾಲಕಿಯರ ಪ್ರೌಢಶಾಲೆಗೆ 67% ಫಲಿತಾಂಶ ಲಭಿಸಿತ್ತು. ಎಂ ಸೌಮ್ಯ 615 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮರೆನಿಸಿಕೊಂಡಿದ್ರು. ಮಾನಸ 610, ಐಶ್ವರ್ಯ 597 ಅಂಕಗಳನ್ನು ಪಡೆದುಕೊಂಡಿದ್ರು. ಈ ಬಾರಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕಟ್ಟುನಿಟ್ಟಿನಿಂದ ಬರೆಸಲಾಗಿತ್ತು. ಮೊದಲನೆಯದರಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 38ರಷ್ಟು ಫಲಿತಾಂಶ ಲಭಿಸಿತ್ತು. ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 66ರಷ್ಟು ಫಲಿತಾಂಶ ಲಭಿಸಿತ್ತು. ಮೂರನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 85ರಷ್ಟು ಫಲಿತಾಂಶ ಲಭಿಸಿದೆ. ಹಂತ ಹಂತವಾಗಿ ಉತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಆರಂಭವಾಗಲಿದ್ದು ಮಕ್ಕಳ ಸಿದ್ಧತೆಗೆ ತಯಾರು ಮಾಡಬೇಕು. ಉತ್ತಮ ಫಲಿತಾಂಶಕ್ಕೆ ಎಲ್ಲರೂ ಸಹ ಶ್ರಮ ವಹಿಸಬೇಕು ಎಂದಿದ್ದಾರೆ. 9 ರಿಂದ 9:15 ಒಳಗೆ ಅಲ್ಲಿ ಇರುತ್ತಿತ್ತು. ಹುಷಾರ ಕರ್ಕೊಂಡು ಹೋಗ್ರಿ, ನಿಮ್ದು ವೆಹಿಕಲ್ ಅನ್ನ ಹೋಗ್ರಿ, ಆಟೋದಲ್ಲ ಕಳಿಸ್ತೀವಿ, ಕರ್ಕೊಂಡು ಜೊತೆಗೆ ಹೋಗಿ ಆದ್ರೆ ಆಗಬಾರ್ದು. ಯಾವುದೇ ನಾವು ಅಲ್ಲಿ ಇರ್ತಾರೆ ನಮ್ಮ ಟೀಚರು, ಎಲ್ಲ ಟೀಚರ್ ಎಲ್ಲೋ ಇರ್ತಾರೆ, ಆ ಹುಡುಗರು ಎಲ್ಲೋ ಇರ್ತಾರೆ. ಹಂಗಾಗಿ ನಮ್ಮ ಟೀಚರ್ ಜೊತೆ ನೀವು ಇದ್ರೆ ಅಟ್ಲೀಸ್ಟ್ ಸರ್ ನಮ್ಮ ಹುಡುಗಿ ಸಿಗಲಿಲ್ಲ ಅಂತ ಅಂದ್ರೆ ನೀವು ಅವಾಗ ಹುಡುಕಿ ಕೊಡ್ತಾರೆ. ಅಲ್ಲೇ ಬೋರ್ಡ್ ಹಾಕಿದ್ರೆ 2-3 ಕಡೆ ಬೋರ್ಡ್. ಈಗೇನು